ಎಲ್ಲ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಬಂದಾಗ ಅವರ ಆಶೀರ್ವಾದಗಳಕ್ಕೆ ಯಾವಾಗಲೂ ಬರ್ತಾ ಇರ್ತೀನಿ. ಹಾಗೆ ಈಗಲೂ ಕೂಡ ಬಂದಿರೋಂಥದ್ದು, ಅದಕ್ಕೆ ವಿಶೇಷವಾದ ಅರ್ಥ ಏನಿಲ್ಲ. ಇಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಇರೋದ್ರಿಂದ, ನಾನು ಸಂಸದನಾಗಿರೋದ್ರಿಂದ ವಿಶೇಷವಾಗಿ ಏನಿಲ್ಲ, ಯಾವಾಗಲೂ ಆಶೀರ್ವಾದ ಪಡೆಯೋಕ್ಕೆ ಬರ್ತಾ ಇರ್ತೀನಿ. ನೋಡಿ, ಎಲ್ಲರೂ ಕೂಡ ಹೇಳಿರೋದು ಒಂದೇ ಮಾತು. ಎಲ್ಲರೂ CM ಇರ್ಬೋದು, DCM ಅವರು ಇರ್ಬೋದು, ಅವ್ರು ಹೇಳಿರೋದಂತೂ ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಕೂಡ ಬದ್ಧವಾಗಿರ್ತಾರೆ. ಅದನ್ನೇ ಹೇಳಿದ್ದು ನಾನು. CM ಆಗ್ಬೋದು, DCM ಅವರಾಗಿರ್ಬೋದು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಏನು ಅವರು ಸೂಕ್ತ ಕಾಲದಲ್ಲಿ, ಸೂಕ್ತ ಸಮಯದಲ್ಲಿ ಅವ್ರು ನಿರ್ಧಾರ ತಗೊಳ್ತಾರೆ. ಅದೇನೇ ನಿರ್ಧಾರ ತಗೊಂಡ್ರು ಕೂಡ ಅದರ ಹಂಗೆ ಅವ್ರು ನಡ್ಕೊಳ್ತಾರೆ. ಯಾರ ನಾಯಕತ್ವ ಈಗ ಇಂಪಾರ್ಟೆಂಟ್ ಅನ್ಸುತ್ತೆ ಸರ್? 28ರ ಚುನಾವಣೆ, ಮುಂದಿನ ಲೋಕಸಭಾ ಚುನಾವಣೆ. ನೋಡಿ, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಸಾಮೂಹಿಕ ನಾಯಕತ್ವ ಭಾಳ ಮುಖ್ಯ. ಯಾರೇ ಒಬ್ಬರಿಂದ ಪಕ್ಷ ಅಧಿಕಾರ ಬರೋದಂತ ತಪ್ಪು ಕಲ್ಪನೆ. ಅದರಿಂದ ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು. ಹಾಗೆಯೇ ಮುಂದೆ, ಯಾಕೆಂದರೆ 28ರು ಕೂಡ ಯೋಚನೆ ಮಾಡಬೇಕಾಗತ್ತೆ ಪಕ್ಷ. ಮುಂದೆ ಸಾರ್ವತ್ರಿಕ ಚುನಾವಣೆ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ಅವ್ರ ತೀರ್ಮಾನವನ್ನು ತಗೊಳ್ತಾರೆ. ಅಲ್ಲ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆದಿರೋದು ನಿಜ. ಆದರೆ ನಾನು ಹೇಳುವಂಥದ್ದು, ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋಂಥದ್ದು ಎಲ್ಲ. ಯಾಕೆಂದರೆ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಭ್ರಮೆ. ಎಲ್ಲ ಸೇರಿ, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಸೇರಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು. ಹಾಗೆ ಬಂದಿದೆ. ಅವ್ರದ್ದು ಕೂಡ ಶ್ರಮ ಇದೆ, ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಶ್ರಮ ಇದೆ. ಅದಕ್ಕೆ ಅವರು ಕೂಡ ನನಗೂ ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡ್ನ ಕೇಳಿದೆ. ಕೊನೆಗೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಎಲ್ಲ ಶಾಸಕರು ಬದ್ಧವಾಗಿರ್ತಾರೆ. ಇಲ್ಲ, ಅವರೇ ಹೇಳಿದ್ದಾರೆ ಅಂತ ಅನಿಸುತ್ತೆ ಮಾಧ್ಯಮಗಳಿಗೆ. ಅವರು ಹೋಗಿರೋಂಥದ್ದು ತಮ್ಮ ಸಚಿವ ಸ್ಥಾನವನ್ನು ಕೇಳಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಉಸ್ತುವಾರಿಗಳಿದ್ದಾರೆ, ಸುರ್ಜೇವಾಲಾ ಅವರು ಇದ್ದಾರೆ. ಈಗ ಅವರೆಲ್ಲ ಅಲ್ಲಿಲ್ಲ ಅಂದಮೇಲೆ ಇನ್ಯಾರು ಬೇಜಾರಾಗ್ತಾರೆ ಹೋಗಿ? ಅಲ್ಲಲ್ಲ, ಎಲ್ಲರೂ ಇಲ್ಲೇ ಇದ್ಮೇಲೆ ಅಲ್ಲಿ ಹೋಗಿ ಯಾರಿಗೆ ಬೇಜಾರಾಗ್ತಾರೆ ಅವರು? ಆಮೇಲೆ ಈ ನಾಯಕತ್ವ ಗೊಂದಲ ಬಗೆಹರಿಸಿ ಅಂದ್ಬಿಟ್ಟು ಹಿರಿಯ ನಾಯಕರೇ ಮಾತನಾಡ್ತಿದ್ದಾರೆ. ಇಷ್ಟೊಂದು ಗೊಂದಲ ನೋಡಿ, ಇದನ್ನ ಜವಾಬ್ದಾರಿಯನ್ನು ಹೈಕಮಾಂಡ್ ತಗೊಂಡಿದೆ. ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದಕ್ಕೊಂದು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಸಹಜ, ನಾನು ಕೂಡ ಪಕ್ಷಕ್ಕೆ ದುಡ್ದಿದ್ದೀನಿ ಅಂತ ಹೇಳಿದ್ದಾರೆ, ನಮಗೂ ಅವಕಾಶ ಮಾಡಿಕೊಟ್ಟಿದ್ದೆ. ಕೊನೆಗೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಶಾಸಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ಅಧ್ಯಕ್ಷರೇ ಅಥವಾ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ದಲಿತ CM ವಿಚಾರವಾಗಿ ಏನು ಹೇಳ್ತೀರಿ ಸರ್? ಯಾಕಂದರೆ ದಲಿತ CM ನೋಡಿ, ಇಲ್ಲ, ಈಗ ಯಾವಾಗಲಿಂದ ಒಂದು ಕೂಗಿದೆ, ದಲಿತರಿಗೆ ಇಷ್ಟು ವರ್ಷ ಆದರೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ. ಈಗ ಸದ್ಯಕ್ಕೆ ಅದು ಮುಂಚೂಣಿಯಲ್ಲಿ ಇಲ್ಲ. ಅವಕಾಶ ಸಿಕ್ಕಿದ್ರೆ ಸರ್ ಇಬ್ಬರು ಕಿತ್ತಾಟದಲ್ಲಿ ಲಾಭ ಪಡಿಬೋದಾ? ಇಲ್ಲ, ಆ ಥರ ಏನಾಗೋದಿಲ್ಲ. ಸದ್ಯಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಈಗ ಅವರು ಆ ಚೇರಲ್ಲಿ ಕೂತಿದ್ದಾರೆ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ಯಾರನ್ನು ಕೂರಿಸ್ತಾರೆ, ಅದು ಹೈಕಮಾಂಡ್ ಬಿಟ್ಟು. ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ನಾನು ಈ ಹಿಂದೆನೇ ಕೂಡ ಪಕ್ಷದ ಅಧ್ಯಕ್ಷನ ಕೆಲಸ ಮಾಡಿದ್ದೆ 8 ವರ್ಷ, ಪಕ್ಷವನ್ನು ನಾನು ಕೂಡ ಅಧಿಕಾರಕ್ಕೆ ತಂದಿದ್ದೆ, ನಾನು ಕೂಡ ಆಕಾಂಕ್ಷಿ ಅನ್ನುವಂಥ ಮಾತು ಹೇಳಿದ್ದಾರೆ. ಅಲ್ಲ, ಅವರು ಹಿರಿಯರಿದ್ದಾರೆ. 8 ವರ್ಷ ಸುದೀರ್ಘವಾಗಿ 8 ವರ್ಷ ಅವರು ಅಧ್ಯಕ್ಷ ಆಗಿದ್ದಂಥವ್ರು. ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊನೆಗೆ ನಾನು ಹೇಳ್ತಾ ಇಲ್ಲ, ಕೊನೆಗೆ ಎಲ್ಲ ಕೂಡ ಹೈಕಮಾಂಡ್ ಬಿಟ್ಟದ್ದು. ಅಭಿವೃದ್ಧಿನೇ ಇಲ್ಲ ಅಂತೇಳಿ ವಿಪಕ್ಷಗಳು ನಿಮ್ಮ ಮೇಲೆ, ವಿಪಕ್ಷದವ್ರಿಗೆ ಬೇರೆ ಟೀಕೆ ಮಾಡೋಕ್ಕೆ ಯಾವುದೂ ಇಲ್ಲ. ಯಾಕೆ ತುಂಬ ಈಗ ನಮ್ಮ ಕ್ಷೇತ್ರಗಳಲ್ಲೇ ಸಾವಿರಾರು ಕೋಟಿಗಳು ತಂದು ನಮ್ಮ ಮೈಸೂರು ಭಾಗದಲ್ಲಿ 2,000 ಕೋಟಿಗೂ ಮಿಗಿಲಾಗಿ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಗುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡಿದ್ದೀವಿ, ಉದ್ಘಾಟನೆ ಮಾಡಿದ್ದೀವಿ. ಈಗ ಅವ್ರಿಗೆ ಟೀಕೆ ಮಾಡೋಕ್ಕೆ ಏನು ಸಿಗ್ತಲ್ಲ. ಈಗ ವಿರೋಧ ಪಕ್ಷದವರು ಟೀಕೆ ಮಾಡೋದು ಸಹಜ. ಯಾವುದೇ ರೀತಿ ಆಡಳಿತ ಯಂತ್ರ ಕುಸ್ತಿಲ್ಲ. ಆಡಳಿತ ತುಂಬ ಚೆನ್ನಾಗಿ ನಡೀತಾ ಇದೆ. ಮುಂದೆ ಇನ್ನೂ 2.5 ವರ್ಷ ಇನ್ನೂ ಅಭಿವೃದ್ಧಿನ ಮಾಡ್ತಾರೆ. ನೇತೃತ್ವಕ್ಕೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರಲ್ಲ, ಮುಂದಕ್ಕೆ ಅದು ಹೈಕಮಾಂಡ್ ಬಿಟ್ಟಂಥದ್ದು ಅಂತ ಹೇಳ್ತಾ ಇದೀವಲ್ಲ.